ಹಲೋ. ಹಲೋ. ನಮಸ್ಕಾರಮ್ಮ. ಅಣ್ಣ ನಮಸ್ತೆ. ಹೇಳಮ್ಮ. ನನ್ನ ಹೆಸರು ಉಷಾ ಅಂತ ಹೇಳಿ. ಎಲ್ಲಿಂದಮ್ಮ? ಅಣ್ಣ ನಾವು ತುರುವೇಕೆರೆ ಕಡೆಯಿಂದ. ತುರುವೇಕೆರೆ, ಹೇಳಮ್ಮ. ಅಣ್ಣ ನೀವು ನನಗೆ ಈಗ ಸುಮಾರು ಒಂದ್ 4 ವಾರಗಳ ಮುಂಚೆ ನಾನು ಫೋನ್ ಮಾಡಿ ನೀವು ನನಗೆ 9 ವಾರದ ವ್ರತ ಹೇಳಿದ್ರಿ. ಅದರಲ್ಲಿ ಈಗ ನಾನು 4ನೇ ವಾರ ಮುಗಿಸಿದೀನಿ. ಈಗ ಗುರುವಾರಕ್ಕೆ 4ನೇ ವಾರ ಮುಗಿಸಿದೀನಿ. ಓಕೆಮ್ಮ. ಆ ರಾಯರ ಅನುಗ್ರಹದಿಂದ ಎಲ್ಲಾನು ಕೂಡ ಒಳ್ಳೇದಾಗ್ತಾ ಇದೆ. ಮಗುವಿನ ಆರೋಗ್ಯದ ಬಗ್ಗೆ ಕೇಳಿದ್ದೆ, ಆರೋಗ್ಯನೂ ಸುಧಾರಿಸ್ತಾ ಇದೆ. ಒಳ್ಳೇದಮ್ಮ. ಮತ್ ಹಾಗೇನೆ ಜಮೀನಿಂದ ಕೇಳಿದ್ದೆ, ಆ ಜಮೀನಿಂದು ಕೂಡ ಇನ್ನೇನ್ ಆಗ್ತಾ ಇದೆ, ಇನ್ನೇನು ರಿಜಿಸ್ಟರ್ ಅಂತ ಹೇಳಿ ಬಂದಿದ್ದಾರೆ ಅವರು ಕೂಡ. ಆ ರಾಯರನ್ನ ನಂಬದ್ಮೇಲೆ ಅಣ್ಣ ಬಹಳ ಅಂದ್ರೆ ಬಹಳ ಇದಾಗಿದೆ. ನನಗೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ರಾಯರ ಭಕ್ತರೆ, ರಾಯರ್ನ ನಂಬಿರೋ ಅಂತವ್ರೇನೆ. ಮತ್ ಅದ್ರ ಜೊತೆಗೆ ಏನು ಅಂತ ಅಂದ್ರೆ, ನಾವು ರಾಯರನ್ನ ನಂಬಿ ಪೂಜೆ ಮಾಡೋದನ್ನ ನೋಡಿ ನಮ್ಮ ಜೀವನದಲ್ಲಿ ಆಗಿರೋದನ್ನ ಕೇಳಿ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರುಗಳು ಕೂಡ ರಾಯರ ಭಕ್ತರಾಗಿದ್ದಾರೆ ಈಗ. ಒಂದು ನಾನು ನಾವ್ ಏನ್ ಅನ್ಕೊಳ್ತೀವೋ ಅಣ್ಣ ಅದು ಪ್ರತಿಯೊಂದು ಕೂಡ ನೆರವೇರ್ತಾ ಇದೆ. ಮಗುವಿನ ಆರೋಗ್ಯದಲ್ಲಾಗಿರ್ಬೋದು, ಎಷ್ಟು ಅಂದ್ರೆ ನಿಮ್ಮನ್ಗೆ ಕಾಲ್ ಮಾಡಿದಾಗ ಅಣ್ಣ ಮಗುವಿನ ಆರೋಗ್ಯ ಪ್ರತಿ ತಿಂಗಳು ಒಂದೊಂದ್ ಸಲಿನಾದ್ರೂ ನಾನು ಹೋಗ್ಲೇಬೇಕಾಗಿತ್ತು ಹಾಸ್ಪಿಟ್ಲ್ಗೆ. ಏನಾದ್ರೂ ಒಂದೊಂದು ಸಣ್ಣ ಕಿರಿಕಿರಿ ಆದ್ರೂ ನಡೆಯೋದು, ಇಲ್ಲ ಜ್ವರ ಪದೇ ಪದೇ ಜ್ವರ ಬರ್ತಾ ಇರೋದು ಆಗ್ತಾನೆ ಇತ್ತು. ಈಗ ನಾನು ರಾಯರು ವ್ರತ ಶುರು ಮಾಡಿದ್ಮೇಲೆ ಅವಳಿಗೆ ಜ್ವರ ಅನ್ನೋದೇ ಬಂದಿಲ್ಲ ಅಣ್ಣ. ಹೌದಮ್ಮ? ಹೌದು ಅಣ್ಣ, ಒಂದು ಸಲಿ ಕೂಡ ಜ್ವರ ಬಂದಿಲ್ಲ. ನಾನು ಇದು 4ನೇ ವಾರ ಮಾಡ್ತಾ ಇದ್ದೀನಿ. ಈ 4ನೇ ವಾರದ ವ್ರತ ಮಾಡಕ್ಕಿಂತ ಮುಂಚೆ ನಾನು ಒಂದು ಸಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ದ ಅಷ್ಟೇನೆ. ಆಮೇಲಿಂದ ಬಂದೇ ಇಲ್ಲ. ಮತ್ ಇನ್ನೊಂದು ಏನಂತಂದ್ರೆ ನಮ್ ಮನೆಯಲ್ಲೂ ಅಷ್ಟೇ ಮಗು ತುಂಬಾ ಅಳ್ತಾ ಇದ್ದಾಳೆ, ಹಠ ಮಾಡ್ತಾ ಇದ್ದಾಳೆ. ಅವಳು ಯಾಕೆ ಅಳ್ತಾ ಇದ್ದಾಳೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋ ಟೈಮಲ್ಲೂ ಕೂಡ ರಾಯರ ಮೃತ್ತಿಕೆ ಆಗಿರ್ಬೋದು ಅಥವಾ ಅಕ್ಷತೆ ಆಗಿರ್ಬೋದು ಅವಳಿಗೆ ಇಡ್ತಾ ಇದ್ದಂಗೆನೆ ಅವಳಿಗೆ 2 ಸೆಕೆಂಡ್ಗಳಲ್ಲಿ, 10 ಸೆಕೆಂಡ್ ಅಲ್ಲಿ ಅಣ್ಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರಿಕವರಿ ಆಗ್ಬಿಡ್ತಾಳೆ. ಯಾವ್ದೇ ಕಾರಣಕ್ಕೂ ಅವಳಿಗೆ ಮತ್ತೆ ಅದನ್ನ ಹಠನೂ ಮಾಡಲ್ಲ. ಎಷ್ಟು ನಾರ್ಮಲ್ ಆಗ್ತಾಳೆ ಅಂತಂದ್ರೆ ಮಾಮೂಲಿ ಹೇಗಿದ್ಲು ಹಾಗಾಗ್ತಾಳೆ. ಮತ್ತೆ ಜಮೀನಿನ ಕೆಲಸ ಅನ್ಕೊಂಡಿದ್ವಿ, ಜಮೀನಿನ ಕೆಲ್ಸನೂ ಆಗಿದೆ. ಇದೇ ಉದ್ದೇಶಕ್ಕೋಸ್ಕರನೇ ನನ್ಗೆ ರಾಯರು ಇಷ್ಟು ನನ್ಗೆ ಅನುಗ್ರಹಿಸಿದ್ದಾರೆ. ನಾನು ಅದಕ್ಕೇನೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದು ಈಗ ಜನವರಿ ತಿಂಗಳಲ್ಲಿ ಮಂತ್ರಾಲಯಕ್ಕೂ ಕೂಡ ಹೋಗ್ತಾ ಇದೀವಿ ಅಣ್ಣ. ನೋಡಮ್ಮ, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಇಲ್ಲ ಕೆಲಸ ಆಗಿದೆ. ನಾನು ಒಂದು ವ್ರತವನ್ನು ಹೇಳಿಕೊಟ್ಟು 9 ವಾರದ ವ್ರತದಲ್ಲಿ 4ನೇ ವಾರದಲ್ಲಿ ನಿಮ್ಗೆ ಸೈಟ್ ವಿಚಾರದಲ್ಲಿ ಕೇಳಿದ್ರಿ, ಸೈಟ್ ವಿಚಾರದಲ್ಲೂ ಸಕ್ಸಸ್ ಆಯ್ತು. ಮಕ್ಕಳು ಹೆಲ್ತ್ ವಿಚಾರದಲ್ಲಿ ಕೇಳಿದ್ರಿ, ಮಕ್ಕಳು ಎಷ್ಟಮ್ಮ ವಯಸ್ಸು ಮಗುಗೆ? 3 ವರ್ಷ. 3 ವರ್ಷ ಮಗುಗೆ ತಿಂಗಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಅದನ್ನು ಕೂಡ ರಾಯರ್ ಪಾದವನ್ನು ಹಿಡಿದು ರಾಯರಿಗೆ 9 ವಾರದ ವ್ರತವನ್ನು ಹೇಳಿಕೊಟ್ಟಿದ್ದಕ್ಕೆ ನೀವು ಶುದ್ಧ ರೀತಿಯಿಂದ ಪೂಜೆ ಮಾಡಿದ್ದೀರಂದ್ರೆ ರಾಯರ್ ಇವಾಗ ನೋಡಿ, ಮತ್ತೆ ರಾಯರೇ ಒಂದು ಮಾತು ಹೇಳಿದ್ದಾರೆ, ನೀವು ಹುಷಾರಿಲ್ಲಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆದ್ರೆ ಭಕ್ತಿಯಿಂದ ನನ್ನನ್ನ ಪೂಜಿಸಿದ್ರೆ ನಿಮ್ನ ಹಾಸ್ಪಿಟ್ಲಿಗೆ ನಾನು ಕಳಿಸ್ಕೊಡುವುದಲ್ಲ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಅಣ್ಣ. ಅದಕ್ಕೆ ಇವತ್ತು ನಿಮ್ಮ ಮಗು ಚೆನ್ನಾಗಿದೆ ಅಲ್ವಾ? ಹಾಗಾದ್ರೆ ಚೆನ್ನಾಗಿದ್ದಾಗಣ್ಣ. ತುಂಬಾ ಖುಷಿ ಆಗುತ್ತೆ ತಾಯಿ. ನೋಡಮ್ಮ, ಜಮೀನದ ವಿಚಾರದಲ್ಲಿ ಅವತ್ತು ಎಷ್ಟು ಫೋನ್ ಮಾಡಿ ನನ್ನ ಹತ್ರ ಕೇಳ್ಕೊಂತ ಇದ್ರಿ, ಹಿಂಗಾಗಿದೆ, ಈ ತರದಲ್ಲಿ ತೊಂದರೆ ಆಗಿದೆ ಅಂತಂದು. ನೀವು ತಾಳ್ಮೆಯಿಂದ ಕೇಳಿದ್ರಿ ಪೂಜೆದ ಬಗ್ಗೆ. ಹೌದು, ಹೇಳಿ ಎಷ್ಟು, ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ, ನಾನು ಫೋನ್ ರಿಸೀವ್ ಮಾಡಿರ್ಲಿಕ್ಕಿಲ್ಲ ನಿಮ್ದು, ಆದ್ರೆ ದಯವಿಟ್ಟು ಫೋನ್ ರಿಸೀವ್ ಮಾಡಿಲ್ಲ ಅಂತಂದು ಬೇಜಾರ್ ಮಾಡ್ಕೋಬೇಡಮ್ಮ. ಇಲ್ಲ ಅಣ್ಣ, ಇಲ್ಲ. ಯಾಕೆಂದ್ರೆ ನನಗಿಂತ ತೊಂದ್ರೆ ಇರುವಂತವ್ರು ಬಹಳ ಜನ ಇರ್ತಾರೆ ಅಣ್ಣ. ಅಂತದ್ರಲ್ಲಿ ನಮ್ಗಿಂತ ಹೆಚ್ಚಿನಾಗಿರುವಂತವ್ರು ತೊಂದ್ರೆ ನೋಡಿ ನಮ್ದು ಎಷ್ಟೋ ಕಮ್ಮಿನೇ ಅಂತ ಅನ್ಕೋಬೇಕಲ್ವಾ. ಹಾಗಾಗಿ ಅವರೆಲ್ಲಾನು ಮಾತಾಡ್ಲಿ, ನನಗೆ ನಿಧಾನವಾಗಿ ಮಾತಾಡೋಣ ಅಂತ ಅನ್ನೋದ್ರಿಂದ, ಯಾಕೆಂದ್ರೆ ಇದು ಖುಷಿ ವಿಷಯ, ನಾವು ನಿಧಾನವಾಗಿ ಹೇಳ್ಕೋಬಹುದು ಅಣ್ಣ. ಆದ್ರೆ ಕಷ್ಟದಲ್ಲಿರೋರು ಅವ್ರು ಮೊದ್ಲು ಹೇಳ್ಕೊಂಡ್ಲಿ ಅನ್ನೋದಕ್ಕೋಸ್ಕರ ನಾನು ಸುಮ್ನಾಗ್ತೀವಣ್ಣ. ಖಂಡಿತಮ್ಮ ತಾಯಿ. ಏಕೆಂತಂದ್ರೆ ನೀವು ಇಷ್ಟು ಇದನ್ ಮಾಡಿ ರಾಯರ ಸೇವೆಗೋಸ್ಕರನೇ ನೀವು ಇದ್ದು ಇಷ್ಟೆಲ್ಲಾನು ಸೇವೆ ಮಾಡ್ತಾ ಇದಾರೆ. ನಿಮ್ ಮುಂದೆ ನಾವ್ ಏನು ಅಲ್ಲ ಅಲ್ವಾ ಅಣ್ಣ? ಹೌದಮ್ಮ, ಇದೆಲ್ಲ ರಾಯರ ಕೃಪೆ ತಾಯಿ. ನಂದೇನು ಇಲ್ಲ ತಾಯಿ, ಇದ್ರಲ್ಲಿ ರಾಯರು ನುಡಿದಂತ ಮಾತನ್ನು ನನಗೆ ಆಡಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಇದೆಲ್ಲ ಮಾತು ರಾಯರೇ ಹೇಳ್ತಾ ಇರೋದು. ರಾಯರು ಹೇಳ್ತಾ ಇದ್ರೆ ನಾನು ನಿಮ್ಗೆ ಹೇಳಿಸ್ತಾ ಇದ್ದೀನಿ. ಅದನ್ನು ಕೂಡ ನಾವು ಪುಣ್ಯ ಮಾಡಿದ್ವಿ ಅಣ್ಣ. ಯಾಕೆ ಅಂತಂದ್ರೆ ರಾಯರು ನಮ್ಗೆ ಎದುರುಗಡೆ ಸಿಕ್ಕಿ ಹೇಳಕ್ಕಾಗಲ್ಲ ಅಂತಾನೆ ನಿಮ್ಮ ರೂಪದಲ್ಲಿ ನಮ್ಗೆ ಹೇಳಿಸ್ತಾ ಇದಾರಲ್ವಾ. ಈಗ ನೀವು ನಮ್ಗೆ ಸಿಕ್ಕಿರೋದು ಹೇಗೆ ಅಂತಂದ್ರೆ ರಾಯರೇ ನಮ್ಗೆ ಸಿಕ್ಕದಷ್ಟು ನಮ್ಗೆ ಖುಷಿ ಅಣ್ಣ.
ಖಂಡಿತಮ್ಮ. ಯಾಕೆಂತಂದ್ರೆ ರಾಯರು ನಮ್ಗೆ ಯಾವ್ದನ್ನು ನಮ್ಗೆ ಇವಾಗ ನಾವು ಈಗೆಲ್ಲ ಹೀಗಿದೆ ಅನುಮಾನ ಅಂತ ಅಂದು ಹೇಳ್ಕೊಂಡಾಗ ರಾಯರ ಹತ್ರ ನಾವು ಬಿಡಿಸಿ ಬಿಡಿಸಿ ಹೇಳ್ಕೊಳಕ್ ಆಗಲ್ಲ. ಆದ್ರೆ ನಿಮ್ ಹತ್ರ ನಾವು ಎಷ್ಟು ಬಿಡಿಸಿ ಹೇಳ್ಕೊಳ್ತೀವಿ, ಎಷ್ಟು ಸಮಯ ಕೊಡ್ತೀರಾ ನೀವು ನಮ್ಗೆ ಇದನ್ನೆಲ್ಲ ಹೇಗೆ ಅಂತಂದ್ರೆ ರಾಯರೇ ನಮಗ್ ಸಿಕ್ಕಿದ್ದಾರೆ ಅನ್ನೋ ಒಂದು ಖುಷಿ ಇದೆ ಅಣ್ಣ ನಮ್ಗೆ. ನಿಮ್ ಹತ್ರ ಮಾತಾಡಿದಾಗ ನಮ್ಗೆ ಅಷ್ಟೇ ಸಮಾಧಾನನೂ ಆಗುತ್ತೆ. ಮತ್ ಇನ್ನೊಂದ್ ಏನಂತಂದ್ರೆ ನನ್ಗೆ ಏನೇ ಕಷ್ಟ ಬರ್ಲಿ ಅಣ್ಣ, ರಾಯರ ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ನನ್ಗೆ ಏನೇ ಕಷ್ಟ ಬರ್ಲಿ ನನ್ಗೆ ಅದಕ್ಕೆ ದುಃಖ ಆಗ್ತಾ ಇಲ್ಲ ಅಣ್ಣ. ನನ್ಗೆ ಯಾಕೆ ಅಂತ ಗೊತ್ತಾಗ್ತಲ್ಲ, ನಾನು ಅದನ್ನ ಕೆಲವೊಂದ್ಸಲ ಆಲೋಚನೆ ಮಾಡ್ತೀನಿ. ಮತ್ತೆ ಏನೇ ಕಷ್ಟಗಳು ಬರ್ಲಿ ನನ್ಗೆಲ್ಲೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಧೈರ್ಯ ಇರತ್ತೆ, ನನಗ್ ಪಾಲಕ್ ರಾಯರಿದ್ದಾರೆ ಅನ್ನೋ ಒಂದು ಧೈರ್ಯ ನನ್ನಲ್ಲಿ ಇರುತ್ತೆ. ಅದ್ ಬಿಟ್ರೆ ನನಗ್ ಮೊದ್ಲು ಸಣ್ಣ ಪುಟ್ಟದಕ್ಕೂ ತುಂಬಾ ಕೋಪ ಮಾಡ್ಕೋತಾ ಇದ್ದೆ, ತುಂಬಾ ಟೆನ್ಷನ್ ತಗೊಳ್ತಾ ಇದ್ದೆ. ಈಗ ನನ್ಗೆ ಟೆನ್ಷನ್ಸೇ ಇಲ್ಲ ಅಣ್ಣ. ಅದು ನಾನು ಅದೇ ಅನ್ಕೊಂಡಿರೋದು, ರಾಯರು ಪೂಜೆ ಮಾಡಕ್ ಹಿಡಿದ್ಮೇಲೆನೆ ನನ್ಗೆ ಇದೆಲ್ಲಾನು ಆಗಿರೋದು ಅಣ್ಣ. ನನ್ ಮೊದ್ಲಿನಷ್ಟು ಯಾವ್ದು ಟೆನ್ಷನ್ಸ್ ಇಲ್ಲ, ಏನೇ ಬರ್ಲಿ ರಾಯರಿದ್ದಾರೆ ಅಂತ ಅಂದು ಸುಮ್ನಾಗ್ ಹೋಗ್ಬಿಡ್ತೀನಿ. ಮೊದ್ಲು ನನ್ ಏನೇ ನಮ್ಮ ಕುತ್ತಿಗೆಗ್ ಬಂದಿದ್ರು ಕೂಡ ರಾಯರು ಯಾವ್ದೋ ಒಂದು ರೂಪದಲ್ಲಿ ನಮ್ಗೆ ಒಂದು ದುಡ್ಡಿನ ತೊಂದರೆ ಆಗಿರ್ಬೋದು, ಆರೋಗ್ಯ ತೊಂದರೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ದೇವ್ರು ನಾನು ಇದೀನಮ್ಮ ಅಂತ ಹೇಳ್ಬಿಟ್ಟು ರಾಯರು ನಮ್ಗೆ ಯಾವ್ದೋ ಒಂದ್ ರೂಪದಲ್ಲಿ ನಮ್ಗೆ ದಾರಿ ತೋರ್ಸ್ಕೊಡ್ತಾರೆ ಅಣ್ಣ. ಖಂಡಿತಮ್ಮ, ಖಂಡಿತ. ಯಾಕಂದ್ರೆ ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ರಾಯರ ಪಾದವನ್ನು ಹಿಡಿದಿದ್ದೀರಾ. ಅದಕ್ಕೆ ಖಂಡಿತ ನಿಮ್ಮ ಜೀವನದಲ್ಲಿ ಇವಾಗ ನೋಡಮ್ಮ, 4ನೇ ವಾರದಲ್ಲಿ ನನಗೆ ಅನುಗ್ರಹ ಮಾಡಿದ್ದಾರೆ ಅಂತೇಳಿ ಬಿಡಕ್ ಹೋಗ್ಬೇಡಿ. 9 ವಾರನೂ ಪೂಜೆ ಮಾಡಿ. 9 ವಾರ ಆದ ಮೇಲೇನು ನಿಮ್ಮ ಉಸಿರು ಇರುವವರೆಗೂ ರಾಯರ ಹೆಸರನ್ನು ಹೇಳ್ತಾ ಇರಿ. ನಿಮ್ಮ ಜೀವನದಲ್ಲಿ ಒಳ್ಳೆ ಯಶಸ್ವಿನ ಕಾಣ್ತೀರಾ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಹಣಕಾಸಿನ ವಿಚಾರದಲ್ಲಾಗ್ಲಿ ಎಲ್ಲದರಲ್ಲೂ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಯರ ಮೇಲೆ ನಂಬಿಕೆ ಇರಬೇಕು, ನಂಬಿಕೆ ಕೆಟ್ಟವ್ರು ಯಾರು ಇಲ್ಲ ತಾಯಿ. ಅದಕ್ಕೋಸ್ಕರ ಹಲೋ ಹೇಳು ರಾಗಪ್ಪ. ಓ ರಾಗಪ್ಪ ಕಾಪಾಡು ಅಂತ ಹೇಳ್ತಾ ಇದ್ದೀರಪ್ಪ ಕಂದ. ಎಂತ ಮಾತಮ್ಮ, ತುಂಬಾ ಖುಷಿ ಆಗುತ್ತೆ ಕಂದ ನಿನ್ನ ಧ್ವನಿ ಕೇಳಿದ್ರೆ. ರಾಗಪ್ಪ ತಾತ ಇದಾರೆ, ಕಾಪಾಡ್ತಾರೆ ನಿನ್ನ, ಚಿಂತೆ ಮಾಡ್ಬೇಡ. ಪ್ರತಿ ಅಣ್ಣ ಅವಳು ಕೂಡ ಏನಾದ್ರೂ ಅಕಸ್ಮಾತ್ ಆಗಿ ನಾನು ಏನಾದ್ರು ಬೈದಾಗ, ಅವಳಿಗೆ ನೋವಾದಾಗ ಹೋಗ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ರಾಗಪ್ಪ ಅಮ್ಮ ಹಿಂಗೆ ಬೈತು ನೋಡು ಅಂತ ಹೇಳ್ಬಿಟ್ಟು ಹೋಗಿ ರಾಗಪ್ಪನ್ ಫೋಟೋ ಮುಂದೆ ಕೂತ್ಕೊಂಡು ಹೇಳ್ತಾಳೆ. ಓಹೋ, ನೋಡ್ಬೋದು. ಇನ್ನು ಧ್ವನಿ ಮುಖಾಂತರ ತಿಳಿಸಮ್ಮ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಂದ. ಒಂದ್ ನಿಮಿಷ ಅಣ್ಣ. ಹಲೋ ಪುಟ್ಟ ಕಂದಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ, ನೋಡೋಣ ಇರಿ. ಏನೋ ಇನ್ನೊಂದ್ಸತಿ ಹೇಳು, ನಿಧಾನವಾಗಿ ಹೇಳು. ರಾಗಪ್ಪ ಕಾಪಾಡು. ಖಂಡಿತ ರಾಯರು ಸದಾ, ರಾಯರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ಲಿ ಕಂದ. ರಾಯರ ಪಾದವನ್ನು ಹಿಡಿದಿದ್ದೀರಾ, ರಾಯರ ಅನುಗ್ರಹ, ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತೆ ಕಂದ ನಿನ್ನ ಮೇಲೆ. ಮುಂದೆ ಜೀವನದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕಲಿತು ಒಂದು ಲಕ್ಷಾಂತರ ಜನಕ್ಕೆ ಕೆಲಸವನ್ನು ಕೊಡುವಷ್ಟು ಶಕ್ತಿ ನಿಮಗೆ ತುಂಬಲಿ ಅಂತಂದು ರಾಯರ ಪಾದವನ್ನು ಹಿಡಿದು ಕೇಳ್ತೀವಿ ಕಂದ. ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಗುತ್ತೆ ಮಕ್ಕಳು ಒಂದು ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ, ಎಷ್ಟು ಖುಷಿ ಆಗತ್ತೆ ಅಂದ್ರೆ ತಾಯಿ ನೋಡಿ, ಎಷ್ಟು ಮುದ್ದಾಗಿ ರಾಗಪ್ಪ ಕಾಪಾಡು ಅಂತ ಹೇಳ್ತಾ ಇದ್ದಾರೆ. ತಂದೆ ಇದ್ದಾರೆ, ಏನ್ ತಂದೆಗೆ ರಾಯರ ಹೆಸರು ಹೇಳಿದ್ರೆ ಸಾಕು, ನಮ್ಮ ಜೀವನನೇ ಸಾರ್ಥಕ ಆಗುತ್ತೆ. ಒಂದು ಸಲ ಹಿಂಗೆ ಕರ್ನಾಟಕ ಸಾಕು ತಾಯಿ, ನಮ್ಮ ಬದುಕನೇ ಬದಲಾಯಿಸ್ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ. ನಾವು ಪೂಜೆ ಮಾಡ್ತಾ ಇದ್ರೆ ಅವಳು ಬಂದು ನಾನು ರಾಗಪ್ಪಂಗೆ ಬೆಳಗ್ತೀನಿ ಅಂತ ಹೇಳಿ ಅವಳೇ ತುಪ್ಪದ ಬತ್ತಿ ತಗೊಂಡು ಅವಳೇ ಬೆಳಗ್ತಾಳೆ, ಅವಳೇ ಪೂಜೆ ಮಾಡ್ತಾಳೆ. ನನ್ಗೆ ಅದನ್ನೆಲ್ಲಾನು ನೋಡ್ತಾ ಇದ್ರೆ ಬಹಳ ಖುಷಿ ಆಗತ್ತೆ. ಅಪ್ಪ ಕಾಪಾಡಪ್ಪ ರಾಗಪ್ಪ. ರಾಗಪ್ಪ ಇನ್ನೊಂದ್ಸಲ ಅದನ್ನ ಅವಳು ಅದೇ ಬರೇ ಧ್ವನಿನೇ ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಕಳಿಸ್ತೀನಿ ಅಣ್ಣ. ಆಯ್ತಮ್ಮ. ಒಟ್ನಲ್ಲಿ ಇವಾಗ ರಾಯರ್ ಪೂಜೆ ಮಾಡಿದ್ದಕ್ಕೆ ಇವತ್ತು ಯಶಸ್ವಿಯನ್ನು ಕಂಡಿದ್ದೀರಾ, ಸಕ್ಸಸ್ ಅನ್ನು ಕಂಡು ಬಂದಿದ್ದೀರಾ 4ನೇ ವಾರದಲ್ಲಿ. ಖಂಡಿತ ಅಣ್ಣ. ಇವಾಗ ಹೆಂಗ್ ಅನ್ಸುತ್ತೆ ನಿಮ್ಮ ಮನಸ್ಸು ತಾಯಿ? ಮನ್ಸು ನೆಮ್ಮದಿ ಆಗಿದೆ ಅಣ್ಣ. ಮುಂಚೆ ತರ ಕೋಪ ಇಲ್ಲ ಅಣ್ಣ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಇವಾಗ ಸೈಟ್ ಯಾವ್ದೋ ಒಂದು ಜಾಗದ ವಿಚಾರದಲ್ಲಿ ನೀವು ಕೇಳಿದ್ದೀರಿ ನನ್ನ ಹತ್ರ, ಅದು ರಿಜಿಸ್ಟ್ರೇಷನ್ ಆಗಿದೆ ಅಂತಂದ್ರಲ್ಲ, ಏನು ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಈ ವಾರದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವಾರದಲ್ಲಿ ಅದು ಕೂಡ ಬರೋ ವಾರದಲ್ಲಿ ಆಯ್ತು, ಅದು ಕೂಡ ಸಕ್ಸಸ್ ಆಯ್ತು. ಆಮೇಲೆ ಮಗುಗೆ ತುಂಬಾ ಜ್ವರ ಇಲ್ಲ, ಆರೋಗ್ಯ ವಿಚಾರದಲ್ಲಿ ತುಂಬಾ ಹಾಸ್ಪಿಟಲ್ ಹೋಗ್ತಾ ಇದ್ರಿ ತಿಂಗಳ. ಅದೇ ಇವಾಗ ರಾಯರ್ನ ಪೂಜೆ ಮಾಡ್ದನ್ ಸುಟ್ಟು ಯಾವ ಹಾಸ್ಪಿಟ್ಲ್ಗೂ ಹೋಗಿಲ್ಲ ಅಣ್ಣ. ಆಯ್ತಮ್ಮ, ತುಂಬಾ ಖುಷಿ ಆಗತ್ತೆ. ಆದಷ್ಟು ಬೇಗ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿಮ್ಮ. ರಾಯರ ಹೋಗಿ ಬಂದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ತಂದೆ ನೀವು ಇದ್ದೀರಂತ ಒಂದ್ ಹೆಜ್ಜೆ ಮುಂದೆ ಹಾಕಿ, ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ರಾಯರು.
ಹೌದು ಅಣ್ಣ. ಮತ್ತೆ ಅಣ್ಣ ನಾನು ಇದ್ರಲ್ಲಿ ಒಂದು ಫೋಟೋ ನೋಡಿದೀನಿ, ಅದು ಏಕಾದಶಿದು ಇದ್ರಲ್ಲಿ ಒಂದು ಫೋಟೋ ಹಾಕಿದ್ದಾರೆ. ನನ್ಗದು ಫೋಟೋ ನನಗ್ ಬಹಳ ಇಷ್ಟ ಆಯ್ತು. ಆ ಫೋಟೋ ಎಲ್ಲಿ ಹುಡುಕಿದ್ರು ನನಗ್ ಸಿಗ್ತಾ ಇಲ್ಲ. ಫೋಟೋನೇ ಮಾಡಿಸಿ ನಾವು ಬೃಂದಾವನದಲ್ಲಿ ಅಲ್ಲಿ ರಾಯರ ಸನ್ನಿಧಾನದಲ್ಲಿ ಇಟ್ಟು ಪೂಜೆ ಮಾಡಿಸಿ ಮನೆಗೆ ಅಂದ್ರೆ ನಮ್ಮ ಮನೆಯಲ್ಲಿರೋದು ಅಣ್ಣ ಚಿಕ್ಕದು ಫೋಟೋ. ಹಾಗಾಗಿ ನನ್ಗೆ ದೊಡ್ಡ ಫೋಟೋ ಬೇಕು ಅಂತಂದು ನಾನ್ ಮನೆಯಲ್ಲಿ ಕೇಳಿದಕ್ಕೆ ಸರಿ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ದಾರೆ. ನಾನು ಆ ಫೋಟೋ ಹುಡುಕ್ತಾ ಇದ್ದೀನಿ, ನನ್ಗೆ ಆ ಫೋಟೋ ಸಿಗ್ತಾ ಇಲ್ಲ. ಆ ಫೋಟೋದಲ್ಲಿ ಮಧ್ಯದಲ್ಲಿ ಹಾರ ಇರೋಂಥದ್ದು ಒಂದಿದೆ, ಆದ್ರೆ ರಾಯರ ಪಾದಗಳು ಕಾಣ್ತಾ ಇಲ್ಲ ನನ್ಗೆ ಅದ್ರಲ್ಲಿ. ಹಾಗಾಗಿ ಅಕಸ್ಮಾತ್ ಆಗಿ ನಿಮ್ಗೆ ಆ ತರದ ಫೋಟೋ ಏನಾದ್ರು ಸಿಕ್ಕಿದ್ರೆ ಒಂದು ಕಳ್ಸ್ಕೊಡಕ್ ಆಗುತ್ತಾ ಅಣ್ಣ? ಆಯ್ತಮ್ಮ, ವಾಟ್ಸಪ್ ಮಾಡಿ ನೋಡೋಣ ಅದನ್ನ. ಹಾ ಸರಿ ಅಣ್ಣ. ಓಕೆ ಮತ್ತೆ ಶುಭವಾಗ್ಲಿ. ಮತ್ತೆ ನೆಕ್ಸ್ಟ್ ಕರೆ ಮಾಡ್ತೀನಿ ಅಂತ ಚಿಂತೆ ಮಾಡ್ಬೇಡಿ, ರಾಯರಿದ್ದಾರೆ ತಾಯಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ಅಣ್ಣ.